ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವ್ರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು. ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು. ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ರೆ ಎಲ್ಲೋಗ್ಬೇಕು ಜನರು? ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರ, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ. ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಕ್ಷಮೆ ಯಾಚನೆ ಅಲ್ಲ, ಹೇಳಿದ್ರ ಇಲ್ಲ? ಅದೇ ಹೋಗಿ ಹೇಳಲಿ. ಅದೇನು ಈಗ ವಿಚಾರಣೆನೂ ಮಾಡಬಾರ್ದು ಅಂದರೆ ಹೆಂಗೆ ಇವರೇ? ಯಾಕೆ ಹೇಳಿದ್ರಿ, ಏನು ಹೇಳಿದ್ರಿ? ಈಗ ನೀವು ಒಂದು ಡಿಸೈಡ್ ಮಾಡಿಬಿಡೋಣ ಸರ್. ಇವತ್ತು ಕಾನೂನು ನನಗೆ ಬೇರೆ ನಿಮಗೆ ಬೇರೆನಾ? ಸಂವಿಧಾನ ನನಗೆ ಬೇರೆ ನಿಮಗೆ ಬೇರೆನಾ? ನೀವು ಎಸ್ ಅಂತ ಹೇಳಿಬಿಡಿ, ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡಿಬಿಡೋಣ. ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನು ಹೇಳಬೇಕು ಅಂದರೆ, ಈ ಸಂವಿಧಾನ ಇದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ, ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ, ಅದೇನಿದ್ರು ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ. ಅದು ನಿಮ್ಮ ಆಲೋಚನೆ ಇರ್ಬೋದು, ನಿಂತ್ಕೊಂಡು ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ. ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದರೆ ನೀವು ಒಬ್ಬರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಸಂವಿಧಾನ ರಕ್ಷಣೆಗೋಸ್ಕರನೇ ನಮ್ಗೆ ಜನ ಮತ ನೀಡಿರೋದು, ಅದು ನಾವು ಮಾಡ್ತೀವಿ. ಅಶೋಕ್ ಅವರು ಫಸ್ಟ್ ಹೇಳಿ, ಬಸವಣ್ಣನವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ? ಪೇಜಾವರ್ ಶ್ರೀ ಅವ್ರು ಹೇಳಿದ್ದು ಸರಿನಾ ತಪ್ಪ? ಒಕ್ಕಲಿಗ ಸ್ವಾಮೀಜಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವ್ರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು. ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು. ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ರೆ ಎಲ್ಲೋಗ್ಬೇಕು ಜನರು? ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ
ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರ, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ, ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಕ್ಷಮೆ ಯಾಚನೆ ಅಲ್ಲ, ಹೇಳಿದ್ರ ಇಲ್ಲ, ಅದೇ ಹೋಗಿ ಹೇಳಲಿ. ಅದೇನು ಈಗ ವಿಚಾರಣೆನೂ ಮಾಡಬಾರ್ದು ಅಂದರೆ ಹೆಂಗೆ ಇವರೇ? ಯಾಕೆ ಹೇಳಿದ್ರಿ, ಏನು ಹೇಳಿದ್ರಿ? ಈಗ ನೀವು ಒಂದು ಡಿಸೈಡ್ ಮಾಡಿಬಿಡೋಣ ಸರ್, ಇವತ್ತು ಕಾನೂನು ನನಗೆ ಬೇರೆ ನಿಮಗೆ ಬೇರೆನಾ? ಸಂವಿಧಾನ ನನಗೆ ಬೇರೆ ನಿಮಗೆ ಬೇರೆನಾ? ನೀವು ಎಸ್ ಅಂತ ಹೇಳಿಬಿಡಿ, ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡಿಬಿಡೋಣ. ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನು ಹೇಳಬೇಕು ಅಂದರೆ, ಈ ಸಂವಿಧಾನ ಇದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ, ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ, ಅದೇನಿದ್ರು ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ, ಅದು ನಿಮ್ಮ ಆಲೋಚನೆ ಇರ್ಬೋದು, ನಿಂತ್ಕೊಂಡು ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ, ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದರೆ ನೀವು ಒಬ್ರು ಬೀದಿಗಿಳಿದ್ರೆ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಸಂವಿಧಾನ ರಕ್ಷಣೆಗೋಸ್ಕರನೇ ನಮ್ಗೆ ಇವತ್ತು ನಮ್ಗೆ ಜನ ಮತ ನೀಡಿರೋದು, ಅದು ನಾವು ಮಾಡ್ತೀವಿ. ಅಶೋಕ್ ಅವರು ಫಸ್ಟ್ ಹೇಳಲಿ, ಬಸವಣ್ಣನವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ? ಪೇಜಾವರ್ ಶ್ರೀ ಅವ್ರು ಹೇಳಿದ್ದು ಸರಿನಾ ತಪ್ಪ? ಒಕ್ಕಲಿಗ ಸ್ವಾಮೀಜಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶೆ, ಬಸವನ ಆಶೆ, ಸಮಬಾಳು ಸಮಪಾಲು. ಬಸವಣ್ಣ ಅವ್ರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು? ಏನು ಸಮಾಜವನ್ನು ನಡೆಸ್ಕೊಂಡು ಹೋಗೋ ಕೆಲಸನ ನಮ್ಮದು? ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ದರೆ ಎಲ್ಲೋಗ್ಬೇಕು ಜನರು? ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರ, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ, ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಕ್ಷಮೆ ಯಾಚನೆ ಅಲ್ಲ, ಹೇಳಿದ್ರ ಇಲ್ಲ, ಅದೇ ಹೋಗಿ ಹೇಳಲಿ. ಅದೇನು ಈಗ ವಿಚಾರಣೆನೂ ಮಾಡಬಾರ್ದು ಅಂದರೆ ಹೆಂಗೆ ಇವರೇ? ಯಾಕೆ ಹೇಳಿದ್ರಿ, ಏನು ಹೇಳಿದ್ರಿ? ಈಗ ನೀವು ಒಂದು ಡಿಸೈಡ್ ಮಾಡಿಬಿಡೋಣ ಸರ್, ಇವತ್ತು ಕಾನೂನು ನನಗೆ ಬೇರೆ ನಿಮಗೆ ಬೇರೆನಾ? ಸಂವಿಧಾನ ನನಗೆ ಬೇರೆ ನಿಮಗೆ ಬೇರೆನಾ? ನೀವು ಎಸ್ ಅಂತ ಹೇಳಿಬಿಡಿ, ನಾಳೆ ಒಂದು ಡ್ರಾಫ್ಟ್ ರೂಲ್ಸ್ ಪ್ರೆಸೆಂಟ್ ಮಾಡಿಬಿಡೋಣ. ಆಮೇಲೆ ವಿರೋಧ ಪಕ್ಷದ ನಾಯಕರಾದವರು ಅವ್ರು ಏನು ಹೇಳಬೇಕು ಅಂದರೆ, ಈ ಸಂವಿಧಾನ ಇದು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅಸಂವಿಧಾನಿಕವಾಗಿದೆ, ಇದು ನಮ್ಮ ರಾಜ್ಯದ ಪರಂಪರೆ ಅಲ್ಲ, ಅದೇನಿದ್ರು ಕೂಡ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಡ್ತೀವಿ, ಅವ್ರ ಪರವಾಗಿ ನಿಲ್ಲಿ, ಬೇಡ ಅಂತಲ್ಲ, ನಿಂತ್ಕೊಳ್ಳಿ, ಅದು ನಿಮ್ಮ ಆಲೋಚನೆ ಇರ್ಬೋದು, ನಿಂತ್ಕೊಂಡು ಅವ್ರ ಪರವಾಗಿ ಹೋಗಿ ನಾವು ಇದು ಮಾಡ್ತೀವಿ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅವ್ರು ವಿಷಾದ ವ್ಯಕ್ತಪಡಿಸಿದ್ದಾರೆ, ಅದೇನಿದೆ ಮಾಡೋಣ, ನಾವು ಇದು ಬೀದಿಗಿಳಿತೀವಿ, ನಾವು ಇದು ಮಾಡ್ತೀವಿ ಅಂದರೆ
ನೀವು ಒಬ್ರು ಬೀದಿಗೆ ಇಳಿದ್ರೆ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಲಕ್ಷಾಂತರ ಜನ ಬೀದಿಗೆ ಇಳಿತಾರೆ ಅಶೋಕ್ ಅವರೇ, ಡೋಂಟ್ ವರಿ ಅಬೌಟ್ ಇಟ್. ಸಂವಿಧಾನ ರಕ್ಷಣೆಗೋಸ್ಕರನೇ ನಮಗೆ ಜನ ಮತ ನೀಡಿರೋದು, ಅದು ನಾವು ಮಾಡ್ತೀವಿ. ಅಶೋಕ್ ಅವರು ಫಸ್ಟ್ ಹೇಳಲಿ, ಬಸವಣ್ಣನವ್ರ ಬಗ್ಗೆ ಹೇಳಿರೋದು ಸರಿನಾ ತಪ್ಪ, ಪೇಜಾವರ್ ಶ್ರೀ ಅವ್ರು ಹೇಳಿದ್ದು ಸರಿನಾ ತಪ್ಪ, ಒಕ್ಕಲಿಗ ಸ್ವಾಮೀಜಿ ಅವ್ರು ಹೇಳಿದ್ದು ಸರಿನಾ ತಪ್ಪ ಅಂತ ಹೇಳಿ.